ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳು ಮತ್ತೆ ಶುರುವಾಗತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಮೇ 1ನೇ ತಾರೀಕು ತಾತ್ಕಾಲಿಕ ಕದನ ವಿರಾಮದ ದಿನಗಳು ಕಳೆದ ನಂತರ ಯುದ್ಧದ ಸಾಧ್ಯತೆ ಮತ್ತೊಮ್ಮೆ ಗೋಚರವಾಗ್ತಾ ಇದೆ. ನಾಯಕರ ಮಾತುಗಳನ್ನ ಗಮನಿಸಿದ್ರೆ ಅಂತಹ ಅನುಮಾನವಂತೂ ಮೂಡುತ್ತೆ. ಇಸ್ರೇಲ್ನ ರಕ್ಷಣಾ ಸಚಿವ ಯುದ್ಧವನ್ನ ಪ್ರಾರಂಭ ಮಾಡುವ ಬೆದರಿಕೆ ಹಾಕಿದ್ದಾರೆ. ಮತ್ತೊಂದು ಕಡೆಗೆ ಟ್ರಂಪ್ ಕೂಡ ಅದೇ ತರದ ಹೇಳಿಕೆ ನೀಡಿದ್ದಾರೆ. ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಕೂಡ ಕಳೆದ ವಾರ ಇದೇ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ಇರಾನ್ ಕೂಡ ಏನೇ ಆದ್ರೂ ಎದುರಿಸೋಕೆ ತಯಾರಿಯನ್ನ ಪ್ರಾರಂಭ ಮಾಡಿದೆ. ತನ್ನ ಶಸ್ತ್ರಾಸ್ತ್ರಗಳ ದಾಸ್ತಾನುಗಳನ್ನ ಇರಾನ್ ಮರುಪೂರಣ ಮಾಡ್ತಿದೆ ಅನ್ನೋ ವರದಿಗಳಿವೆ. ಹಲವಾರು ಪ್ರದೇಶಗಳಲ್ಲಿ ರಕ್ಷಣಾ ವ್ಯವಸ್ಥೆಗಳನ್ನ ನಿಯೋಜನೆ ಮಾಡಲಾಗಿದೆ. ಕೇವಲ 2 ದಿನಗಳ ಹಿಂದೆ ಪುಟಿನ್ ಅವರೊಂದಿಗೆ ಟ್ರಂಪ್ ಫೋನಲ್ಲಿ ಮಾತಾಡಿದ್ರು. ಮತ್ತೆ ದಾಳಿಗಳನ್ನ ಮಾಡಿದ್ರೆ ಅದು ಇಡೀ ಪ್ರದೇಶವನ್ನ ಅಸ್ಥಿರಗೊಳಿಸುತ್ತೆ. ಅಲ್ಲದೆ ಅಂತಾರಾಷ್ಟ್ರೀಯ ಸಮುದಾಯದ ಮೇಲೆ ಪ್ರತಿಕೂಲ ಪರಿಣಾಮ ಆಗಲಿದೆ ಅಂತ ಪುಟಿನ್ ಎಚ್ಚರಿಸಿದ್ದಾರೆ ಅಂತ ಹೇಳಲಾಗಿದೆ. ಆದ್ರೆ ಟ್ರಂಪ್ ಯಾರ ಮಾತನ್ನಾದ್ರೂ ಕೇಳೋದು ಅಪರೂಪ. ಅವರು ಸ್ವತಃ ಪ್ರಸ್ತುತ ಮಧ್ಯಂತರ ಚುನಾವಣೆಗಳನ್ನ ಎದುರಿಸ್ತಿದ್ದಾರೆ. ಹಾಗಿದ್ದೂ ಅವರು ಯುದ್ಧವನ್ನ ಸಂಪೂರ್ಣವಾಗಿ ಕೊನೆಗೊಳಿಸ್ತಾ ಇಲ್ಲ. ಇರಾನ್ ಕೂಡ ಇದೇ ರೀತಿಯ ಪರಿಸ್ಥಿತಿಯಲ್ಲಿದೆ. ಆದ್ರೂ ಅದು ತನ್ನ ನಿಲುವಿನಿಂದ ಕದಲ್ತಾ ಇಲ್ಲ. ನಮ್ಮ ಮೇಲೆ ಅಮೆರಿಕ ಹೇರಿರುವ ದಿಗ್ಬಂಧನ ತೆಗೆದುಹಾಕಬೇಕು, ಆಗ ಮಾತ್ರ ನಾವು ಮಾತುಕತೆ ನಡೆಸ್ತೇವೆ. ಪರಮಾಣು ಸಮಸ್ಯೆಯನ್ನ ನಂತರ ಚರ್ಚೆ ಮಾಡಲಾಗುತ್ತೆ. ಮೊದಲು ದಿಗ್ಬಂಧನ ತೆಗೀರಿ ಅಂತ ಇರಾನ್ ಪಟ್ಟು ಹಿಡಿದು ಕೂತಿದೆ. ಇಲ್ಲಿವರೆಗೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಮಾತುಕತೆಗಳನ್ನ ಮುನ್ನಡೆಸ್ತಾ ಇತ್ತು. ಪಾಕಿಸ್ತಾನದ ಮಧ್ಯಸ್ಥಿಕೆಯೊಂದಿಗೆ ಪ್ರಾರಂಭಿಸಲಾದ ಹೊಸ ಮಾತುಕತೆಗಳಿಗೆ ಸಂಸತ್ತಿನ ಸ್ಪೀಕರ್ ಗಾಲಿಬಾಫ್ ಅವರ ಹೆಸರನ್ನು ಕೂಡ ಸೇರಿಸಲಾಗಿದೆ. ಅಬ್ಬಾಸ್ ಅರಾಕ್ಚಿ ಅವರನ್ನ ತೆಗೆದು ಹಾಕಬಹುದು ಅನ್ನೋ ಸುದ್ದಿ ಬರ್ತಾ ಇದೆ. ಅರಾಕ್ಚಿ ಬಗ್ಗೆ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಅಸಮಾಧಾನಗೊಂಡಿದ್ದಾರೆ ಅಂತ ವರದಿಗಳು ಹೇಳ್ತಿವೆ. ಅರಾಕ್ಚಿ ಸಚಿವ ಸಂಪುಟಕ್ಕಿಂತಲೂ ಐಆರ್ಜಿಸಿಯ ಮಾತನ್ನ ಹೆಚ್ಚು ಕೇಳ್ತಾರೆ ಮತ್ತು ಇತ್ತೀಚೆಗೆ ಬ್ರಿಗೇಡಿಯರ್ ಜನರಲ್ ಅಹಮದ್ ವಹೀದಿಗೆ ಸಹಾಯಕರಾಗಿ ಕೆಲಸ ಮಾಡಿದ್ದಾರೆ ಅಂತ ಪೆಜೆಶ್ಕಿಯಾನ್ ಭಾವಿಸ್ತಾರೆ. ಅಹಮದ್ ವಹೀದಿ ಪ್ರಸ್ತುತ ಐಆರ್ಜಿಸಿಯ ಮುಖ್ಯಸ್ಥರಾಗಿದ್ದು ಸುಪ್ರೀಂ ಲೀಡರ್ ಮುಜ್ತಬಾ ಖಾಮಿನೈ ಅವರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗುತ್ತೆ. ವಹೀದಿ ಇಸ್ರೇಲ್ ಟಾರ್ಗೆಟ್ ಮಾಡಿರೋರ ಪಟ್ಟಿಯಲ್ಲಿ ಇರೋದ್ರಿಂದ ಅವರು ಭೂಗತವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಹೇಳಲಾಗಿದೆ. ಯುದ್ಧದ ನಂತರ ಇರಾನ್ನ ಅಧಿಕಾರ ರಚನೆ ಸಂಪೂರ್ಣವಾಗಿ ಬದಲಾಗಿದೆ. ಹಾಗಂತ ಇರಾನಿನ ಅಧಿಕಾರಿಗಳು ಹೇಳಿದ್ದನ್ನ ಉಲ್ಲೇಖ ಮಾಡಿರುವ ವರದಿಗಳು ಇವೆ. ಮೊದಲು ಎಲ್ಲವನ್ನೂ ಸುಪ್ರೀಂ ಲೀಡರ್ ಖಾಮಿನೈ ಅಂತಿಮವಾಗಿ ನಿರ್ಧಾರ ಮಾಡ್ತಿದ್ರು. ಈಗ ಮುಜ್ತಬಾ ಪಾತ್ರ ಐಆರ್ಜಿಸಿಯ ನಿರ್ಧಾರಗಳನ್ನ ಒಪ್ಪೋದು ಇಲ್ಲ ಅಂತಂದ್ರೆ ತಿರಸ್ಕಾರ ಮಾಡೋದಕ್ಕಷ್ಟೇ ಸೀಮಿತವಾಗಿದೆ ಅನ್ನೋ ಮಾತುಗಳಿವೆ. ಇದೇ ಫೆಬ್ರವರಿ 28ಕ್ಕೆ ಯುಎಸ್ ಮತ್ತು ಇಸ್ರೇಲ್ ಜಂಟಿಯಾಗಿ ಖಾಮಿನೈ ಅವರ ಹತ್ಯೆ ಮಾಡಿದಾಗ ಎಲ್ಲವೂ ಬದಲಾಯಿತು. ಅಂದಿನಿಂದ ಇರಾನ್ನಲ್ಲಿ ಅಧಿಕಾರವನ್ನು ವಿಭಜಿಸಲಾಗಿದೆ ಮತ್ತು ಇನ್ನೂ ಗೊಂದಲ ಮುಂದುವರೆದಿದೆ. ಐಆರ್ಜಿಸಿ ಮತ್ತು ಸಚಿವ ಸಂಪುಟದ ನಡುವೆ ಪ್ರಮುಖ ಭಿನ್ನಾಭಿಪ್ರಾಯಗಳಿವೆ ಅಂತ ಹೇಳಲಾಗ್ತಿದೆ. ಅಧ್ಯಕ್ಷ ಪೆಜೆಶ್ಕಿಯಾನ್ ತೆಗೆದುಕೊಳ್ಳುವ ಮಧ್ಯಮ ನಿಲುವನ್ನ ಐಆರ್ಜಿಸಿ ಇಷ್ಟಪಡೋದಿಲ್ಲ. ಅಂತಹ ನಿರ್ಧಾರ ಯುದ್ಧದಲ್ಲಿ ಇರಾನ್ನ ಸ್ಥಾನವನ್ನ ದುರ್ಬಲಗೊಳಿಸುತ್ತೆ ಅಂತ ಅದು ಭಾವಿಸುತ್ತೆ. ಇರಾನ್ನ ಒಳಗಿನ ಈ ಬಿರುಕಿನ ಬಗ್ಗೆ ಇಸ್ರೇಲಿ ಮತ್ತು ಅಮೆರಿಕನ್ ಪತ್ರಿಕೆಗಳಲ್ಲಿ ಹಲವಾರು ತಿಂಗಳಿಂದ ವರದಿಗಳು ಪ್ರಕಟ ಆಗ್ತಿವೆ. ಆದರೆ ಇರಾನ್ ಅಂತಹ ವರದಿಗಳನ್ನ ಸುಳ್ಳು ಅಂತ ನಿರಂತರವಾಗಿ ತಳ್ಳಿ ಹಾಕ್ತಾ ಬಂದಿದೆ. ಖಾಮಿನೈ ಅವರ ಹತ್ಯೆಯ ನಂತರ ಇರಾನ್ನಲ್ಲಿ ಐಆರ್ಜಿಸಿ ಅಧಿಕಾರದಲ್ಲಿರುವ ಒಂದು ವ್ಯವಸ್ಥೆ ಹೊರಹೊಮ್ಮಿದೆ ಅಂತ ವರದಿ ಹೇಳುತ್ತೆ. ಹಿಂದೆ ಸುಪ್ರೀಂ ನಾಯಕ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ರು ಮತ್ತು ಆದೇಶವನ್ನ ಕೊಡ್ತಾ ಇದ್ರು. ಅದನ್ನ ಐಆರ್ಜಿಸಿ ಪಾಲಿಸ್ತಾ ಇತ್ತು. ಈಗ ಐಆರ್ಜಿಸಿ ಜನರಲ್ಗಳು ತಮ್ಮದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ. ಸುಪ್ರೀಂ ನಾಯಕನ ಅನುಮೋದನೆಯಷ್ಟೇ ಬೇಕಿರತ್ತೆ. ಆದ್ರೂ ವಿವಿಧ ಮಧ್ಯವರ್ತಿಗಳ ಮೂಲಕ ಅಮೆರಿಕದೊಂದಿಗೆ ಮಾತುಕತೆ ನಡೆಸುತ್ತಿರುವ ವ್ಯಕ್ತಿ ಅಬ್ಬಾಸ್ ಅರಾಕ್ಚಿ ವಿದೇಶಾಂಗ ಸಚಿವರು ಸರ್ಕಾರದ ಭಾಗವಾಗಿದ್ದಾರೆ. ಈಗ ಸರ್ಕಾರಕ್ಕೂ ಐಆರ್ಜಿಸಿಗೂ ನಡುವೆ ಹೊಂದಾಣಿಕೆ ಇಲ್ಲ. ಈ ಹೊಸ ವ್ಯವಸ್ಥೆ ಮಾತುಕತೆಗಳು ವಿಳಂಬ ಆಗೋದಕ್ಕೆ ಕಾರಣ ಆಗ್ತಿದೆ ಅಂತ ಪಾಕಿಸ್ತಾನಿ ಅಧಿಕಾರಿಯೊಬ್ಬರು ಹೇಳಿದ್ದನ್ನ ವರದಿ ಉಲ್ಲೇಖಿಸಿದೆ. ಕೆಲವೊಮ್ಮೆ ಇರಾನ್ನಿಂದ ಪ್ರತಿಕ್ರಿಯೆಗೆ 2-3 ದಿನಗಳು ಬೇಕಾಗುತ್ತೆ. ಇತ್ತೀಚೆಗೆ ಒಂದು ಪ್ರಮುಖ ವಿಷಯದ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಾಗ್ಲೆಲ್ಲ ಮುಜ್ತಬಾ ಖಾಮಿನೈ ಅವರಿಗೆ ಪತ್ರ ಬರೆಯಲಾಗುತ್ತೆ ಮತ್ತು ಉತ್ತರವನ್ನ ಪತ್ರದ ಮೂಲಕವೇ ಸ್ವೀಕರಿಸಲಾಗುತ್ತೆ ಅಂತ ಹೇಳಲಾಗ್ತಿದೆ. ಈ ಪ್ರಕ್ರಿಯೆಯಲ್ಲಿ ಅಹಮದ್ ವಹೀದಿಯ ಪಾತ್ರವೂ ಹೆಚ್ಚಾಗಿದೆ. ಅವರು ಖಾಮಿನೈ ಅವರಿಗೆ ಬಹಳ ಆಪ್ತರಾಗಿದ್ರು. ಇರಾನ್ ಮತ್ತು ಯುಎಸ್ ನಡುವೆ ತಾತ್ಕಾಲಿಕ ಕದನ ವಿರಾಮಕ್ಕೆ ಸಹಿ ಹಾಕಿದ ರಾತ್ರಿ ಮಾತುಕತೆಯಲ್ಲಿ ವಹೀದಿ ಅವರನ್ನ ಸೇರಿಸಿಕೊಳ್ಳಲಾಗಿದೆ ಅಂತ ಪಾಕಿಸ್ತಾನಿ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಇನ್ನೊಂದು ಕಡೆ ಅರಾಕ್ಚಿಯನ್ನ ತೆಗೆದುಹಾಕೋಕೆ ಗಾಲಿಬಾಫ್ ಮತ್ತು ಪೆಜೆಶ್ಕಿಯಾನ್ ತಯಾರಿ ನಡೆಸುತ್ತಿದ್ದಾರೆ ಅನ್ನೋ ವರದಿಗಳಿವೆ. ಅಧ್ಯಕ್ಷರಿಗೆ ತಿಳಿಸದೆ ಅರಾಕ್ಚಿ ಐಆರ್ಜಿಸಿಯ ಆದೇಶಗಳನ್ನ ಪಾಲನೆ ಮಾಡ್ತಿದ್ದಾರೆ ಅನ್ನೋದು ಆರೋಪ. ಈ ನಡುವೆ ಇರಾನ್ನಲ್ಲಿ ಮತ್ತೊಂದು ಸಂಘರ್ಷ ಉಂಟಾಗ್ತಾ ಇದೆ. ಯುದ್ಧದ ಸಮಯದಲ್ಲಿ ತೀವ್ರವಾದಿ ನಾಯಕ ಸಯೀದ್ ಜಲೀಲಿ ತಮ್ಮ ಮಾತುಗಳ ಕಾರಣಕ್ಕಾಗಿ ಸುದ್ದಿಯಾಗಿತ್ತು. ಅದು ಗಮನಾರ್ಹ ಕೋಲಾಹಲವನ್ನು ಸೃಷ್ಟಿ ಮಾಡಿತ್ತು. ಈಗ ಕೆಲವರು ಅವರ ಬಣ ಸೇರಿದ್ದಾರೆ ಅಂತ ಹೇಳಲಾಗ್ತಿದೆ. ಇರಾನ್ ಸಂಸತ್ತು ಗಾಲಿಬಾಫ್ ನೇತೃತ್ವದಲ್ಲಿ ಅಮೆರಿಕದೊಂದಿಗೆ ಮಾತುಕತೆಗೆ ಅನುಮೋದನೆ ನೀಡಿದೆ. ಆದರೆ ಸಯೀದ್ ಜಲೀಲಿ ಮತ್ತು ಅವರ ಬಣ ಈ ನಿರ್ಧಾರವನ್ನು ಒಪ್ತಿಲ್ಲ ಎನ್ನಲಾಗಿದೆ.
ಒಂದ್ ಕಡೆ ಇರಾನ್ ಯುದ್ಧದಲ್ಲಿರುವಾಗ ಮತ್ತೊಂದು ಕಡೆ ಆಂತರಿಕ ಕಲಹ ತೀವ್ರಗೊಳ್ತಾ ಇದೆ. ಆದ್ರೆ ಇರಾನಿನ ಅನೇಕ ತಜ್ಞರು ಆಂತರಿಕ ಕಲಹ ಇದೆ ಅನ್ನೋದನ್ನೇ ತಳ್ಳಿ ಹಾಕ್ತಾರೆ. ಇರಾನ್ ಇಂಟರ್ನ್ಯಾಷನಲ್ ಪ್ರಕಟಿಸಿದ ಸುದ್ದಿಯನ್ನ ಸಂಪೂರ್ಣವಾಗಿ ಸತ್ಯ ಅಂತ ಅವ್ರು ನಂಬೋದಿಲ್ಲ. ಯಾಕಂದ್ರೆ ಅದು ಇರಾನಿನ ಮಾಧ್ಯಮ ಅಲ್ಲ, ಅದು ಲಂಡನ್ ನಿಂದ ನಡೆಸಲಾಗುವ ಪತ್ರಿಕೆ. ಈಗೇನಿದ್ರು ಯುದ್ಧ ಸಂಪೂರ್ಣವಾಗಿ ಮುಗಿದ ನಂತರನೇ ಇದೆಲ್ಲವೂ ತಿಳಿಯತ್ತೆ. ಪ್ರಸ್ತುತ ಇರಾನ್ ಮೇಲೆ ಅಮೆರಿಕದ ಒತ್ತಡ ಹೆಚ್ಚುತ್ತಾ ಇದೆ. ದಿಗ್ಬಂಧನ ವಿಸ್ತರಿಸಲಿದ್ದೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಇದರಿಂದ ಇರಾನ್ ದುರ್ಬಲಗೊಳ್ಳುತ್ತ. ನಿವೃತ್ತ ಯುಎಸ್ ಜನರಲ್ ಮಾರ್ಕ್ ಕಿಮಿಟ್ ಅವರು ಇರಾನ್ ಅನ್ನ ಅಂತಹ ಒತ್ತಡದ ಮೂಲಕ ಮಾತುಕತೆ ನಡೆಸೋಕೆ ಒತ್ತಾಯಿಸೋದು ಕಷ್ಟ ಅಂತ ಹೇಳಿದ್ದಾರೆ. ಅವರು ಕಾರಣವನ್ನ ವಿವರಿಸದೇ ಇದ್ರು ನಿರ್ಬಂಧಗಳ ಜೊತೆಗೇ ಬದುಕೋದನ್ನ ಇರಾನ್ ಕಲ್ತು ಬಿಟ್ಟಿದೆ ಅನ್ನೋದು ಇದರ ಕೆಲವು ತಜ್ಞರ ಅಭಿಪ್ರಾಯ ಆಗಿದೆ. ಇರಾನ್ ದೀರ್ಘಕಾಲದ ನಿರ್ಬಂಧಗಳಿಂದಾಗಿ ವರ್ಷಗಳಿಂದ ಬದುಕೋದಕ್ಕೆ ಕಲ್ತಿದೆ. ಅದರಿಂದ ಇದೆಲ್ಲವೂ ಅದಕ್ಕೆ ಹೆಚ್ಚಿನ ತೊಂದರೆ ಅಂತ ತೋರ್ತಾ ಇಲ್ಲ. ಹಾಗಾದ್ರೆ ತಾತ್ಕಾಲಿಕ ಕದನ ವಿರಾಮದ ನಡುವೇನೂ ಯುದ್ಧ ಮುಗಿಯದಿರುವ ಅನಿಶ್ಚಿತತೆ ಎಲ್ಲಿಗೆ ಮುಟ್ಟಲಿದೆ ಅನ್ನೋದು ದೊಡ್ಡ ಪ್ರಶ್ನೆ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.